ನಮಸ್ಕಾರ ವೀಕ್ಷಕರೇ. ಪ್ರತಿ ವರ್ಷವೂ ಬರುತ್ತದೆ, ಆದರೆ ನಾಳಿನ ದಿನ ಇದೆಯಲ್ಲ, ಅದು ಸಾಮಾನ್ಯ ದಿನವಲ್ಲ. ಅದು ನಿಮ್ಮ ಇಡೀ ಜೀವನದ ಕಷ್ಟಗಳನ್ನು, ದೋಷಗಳನ್ನು ಸುಟ್ಟು ಹಾಕಿ ಅದೃಷ್ಟದ ಬಾಗಿಲು ತೆರೆಯುವ ಶಕ್ತಿಶಾಲಿ ದಿನ. ನಾಳೆ ಅಂದರೆ ನವೆಂಬರ್ 26 ಬುಧವಾರದಂದು ನಾವು ಆಚರಿಸುವುದೇ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿಯಾದ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ. ಇದನ್ನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಎಂದು ಆಚರಿಸಲಾಗುತ್ತದೆ. ಚಂಪಾ ಷಷ್ಠಿ, ಸ್ಕಂದ ಷಷ್ಠಿ ಎಂದು ಕರೆಯಲ್ಪಡುವ ಈ ದಿನವೇ ನಮ್ಮೆಲ್ಲರ ಇಷ್ಟದ ಸುಬ್ರಹ್ಮಣ್ಯ ಸ್ವಾಮಿ ಜನಿಸಿದ ಪುಣ್ಯ ದಿನ. ಇಂತಹ ಶಕ್ತಿಶಾಲಿ ದಿನದಂದು ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ಏನೆಲ್ಲ ಆಗುತ್ತದೆ ಗೊತ್ತಾ? ನಿಮ್ಮ ಎಂತಹ ದೋಷಗಳಿದ್ದರೂ ತಕ್ಷಣ ನಿವಾರಣೆಯಾಗುತ್ತದೆ. ನಿಮ್ಮ ಕುಟುಂಬಕ್ಕೆ ಆಯು, ಆರೋಗ್ಯ, ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಆರ್ಥಿಕ ಸಮಸ್ಯೆ, ಸಂತಾನ ಪ್ರಾಪ್ತಿ, ಜಾತಕ ದೋಷ, ಹೀಗೆ ಎಂತಹ ಕಷ್ಟಗಳಿದ್ದರೂ ಈ ಷಷ್ಠಿ ಪೂಜೆ ಒಂದೇ ಶಾಶ್ವತ ಪರಿಹಾರ. ಹಾಗಾದರೆ ಈ ಪೂಜೆಯನ್ನು ಸರಿಯಾದ ರೀತಿಯಲ್ಲಿ, ಸರಿಯಾದ ಸಮಯದಲ್ಲಿ ಹೇಗೆ ಮಾಡಬೇಕು, ಯಾವ ಮಂತ್ರಗಳನ್ನು ಹೇಳಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ, ಇದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ. ಮೊದಲಿಗೆ ಶುಭ ಸಮಯ ಯಾವುದು ಅಂತ ನೋಡೋಣ. ಷಷ್ಠಿ ತಿಥಿಯ ಸಮಯವು ನವೆಂಬರ್ 25 ರಾತ್ರಿ 10:56 ಪ್ರಾರಂಭವಾಗಿ ನವೆಂಬರ್ 28 ಮುಂಜಾನೆ ಅಂದರೆ ನವೆಂಬರ್ 27 ರಾತ್ರಿ 12:01 ಮುಕ್ತಾಯವಾಗುತ್ತದೆ. ಮುಖ್ಯವಾಗಿ ನಾಳೆ ಬೆಳಗ್ಗೆ 6:23 ರವಿಯೋಗ ಪ್ರಾರಂಭವಾಗುತ್ತದೆ. ಈ ಶುಭ ಸಮಯದಲ್ಲಿ ಸ್ವಾಮಿಯನ್ನು ಪೂಜಿಸಿದರೆ ಸಕಲ ವರಗಳು ಪ್ರಾಪ್ತಿಯಾಗುತ್ತವೆ. ಇನ್ನು ಷಷ್ಠಿ ವ್ರತವನ್ನು ಹೊಸದಾಗಿ ಪ್ರಾರಂಭ ಮಾಡುವವರು ಈ ಚಂಪಾ ಷಷ್ಠಿಯ ದಿನದಂದು ಪ್ರಾರಂಭಿಸುವ ಬಹಳ ಶ್ರೇಷ್ಠ. ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ನೆನೆದು ಇಷ್ಟು ತಿಂಗಳು ವ್ರತ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿ ಈ ವ್ರತವನ್ನು ಆರಂಭಿಸಿ. ಸುಬ್ರಹ್ಮಣ್ಯ ಸ್ವಾಮಿ ವರಗಳನ್ನು ಕರುಣಿಸಲಿ ಅಂದರೆ ನೀವು ಮೊದಲು ನಿಮ್ಮನ್ನು ಅರ್ಪಿಸಿಕೊಳ್ಳಬೇಕು. ಅದು ಹೇಗೆ ಗೊತ್ತಾ? ಶುದ್ಧತೆ ಬಹಳ ಮುಖ್ಯ. ನಾಳೆ ಪ್ರತಿಯೊಬ್ಬರು ಮುಂಜಾನೆ ಬೇಗ ಎದ್ದು ತಪ್ಪದೇ ತಲೆ ಸ್ನಾನ ಮಾಡಬೇಕು. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಶುದ್ಧತೆಗೆ ಅತಿ ಹೆಚ್ಚು ಮಹತ್ವವಿದೆ. ಮನೆಯನ್ನು ಶುದ್ಧ ಮಾಡಿ ಅರಿಶಿನ ನೀರು ಅಥವಾ ಗೋಮೂತ್ರವನ್ನು ಸಿಂಪಡಿಸಿ. ಮುಖ್ಯ ಬಾಗಿಲಿಗೆ ಕಡ್ಡಾಯವಾಗಿ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟನ್ನು ಇಡಿ. ರಂಗೋಲಿ ಮತ್ತು ವಸ್ತ್ರ. ದೇವರ ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಪೂಜೆಗೆ ಹಸಿರು ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿದರೆ ತುಂಬ ಶ್ರೇಷ್ಠ. ಸ್ವಾಮಿಯ ಅಲಂಕಾರ ಈ ರೀತಿಯಾಗಿರಲಿ. ದೇವರ ವಿಗ್ರಹ ಅಥವಾ ಫೋಟೋಗೆ ಅರಿಶಿನ ಕುಂಕುಮ ಇಡಿ. ಸ್ವಾಮಿಗೆ ಕೆಂಪು ಬಣ್ಣವೆಂದರೆ ಪ್ರೀತಿ, ಹಾಗಾಗಿ ಕೆಂಪು ದಾಸವಾಳ ಅಥವಾ ಕಣಗಿಲೆ ಹೂಗಳಿಂದ ಅಲಂಕರಿಸಿದರೆ ಬಹಳ ಒಳ್ಳೆಯದು. ಈ ಷಷ್ಠಿ ಪೂಜೆಗೆ ಒಂದು ವಿಶೇಷ ಮತ್ತು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುವ ಒಂದು ರಹಸ್ಯ ಇದೆ. ಅದೇ ಬೆಲ್ಲದ ದೀಪಾರಾಧನೆ. ಷಷ್ಠಿ ಪೂಜೆಯ ದಿನ ಹಿಟ್ಟಿನ ದೀಪ ಅಥವಾ ಮಣ್ಣಿನ ದೀಪಗಳನ್ನು ಬೆಳಗಿಸುವುದು ಶ್ರೇಷ್ಠ. ಅದರಲ್ಲಿಯೂ ಬೆಲ್ಲದ ದೀಪಾರಾಧನೆ ಮಾಡಿದರೆ ಶಿವ, ಪಾರ್ವತಿ, ಗಣೇಶ್ವರ, ಸುಬ್ರಹ್ಮಣ್ಯ ಸ್ವಾಮಿ ಈ ಇಡೀ ಕುಟುಂಬದ ಅನುಗ್ರಹ ನಿಮ್ಮ ಮೇಲೆ ಆಗುತ್ತದೆ. ಹಾಗಾದರೆ ಬೆಲ್ಲದ ದೀಪಾರಾಧನೆ ಮಾಡುವುದು ಹೇಗೆ? ಹಿತ್ತಾಳೆ ತಟ್ಟೆ ಅಥವಾ ಬಾಳೆ ಎಲೆಯ ಮೇಲೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಓಂ ಶ್ರೀ ಮತ್ತು ಸ್ವಸ್ತಿಕನ್ನು ಬರೆದು ಪೂಜಿಸಿ. ಈ ಅಕ್ಕಿಯ ಮೇಲೆ 2 ಬೆಲ್ಲದ ಅಚ್ಚುಗಳನ್ನು ಇಡಿ. ಬೆಲ್ಲ ಅಚ್ಚಿನ ಮೇಲೆ 3 ಕಡೆ ಅರಿಶಿನ ಕುಂಕುಮ ಹಚ್ಚಿ ಒಳಗಡೆ ತುಪ್ಪ ಹಾಕಿ ಹತ್ತಿ ಬತ್ತಿಯನ್ನು ಇಟ್ಟು ದೀಪ ಬೆಳಗಿಸಿ. ಪ್ರತಿ ದೀಪದಲ್ಲಿ ಪಂಚವರ್ತಿ ಅಂದರೆ 5 ಬತ್ತಿಗಳು ಮತ್ತು ಹಸುವಿನ ತುಪ್ಪ ಅಥವಾ ಎಳ್ಳಿನ ಎಣ್ಣೆಯನ್ನು ಬಳಸಿ. ಪೂಜೆಯ ನಂತರ ಈ ಅಕ್ಕಿ ಮತ್ತು ಬೆಲ್ಲವನ್ನು ಸಿಹಿಯನ್ನಾಗಿ ಮಾಡಿ ಪ್ರಸಾದವನ್ನಾಗಿ ಹಂಚಬೇಕು. ಆದ್ದರಿಂದ ತುಪ್ಪವನ್ನೇ ಬಳಸಿ. ಕೆಂಪು ಬಣ್ಣದ ಬತ್ತಿ ಬಳಸಿದರೆ ಇನ್ನೂ ಶ್ರೇಷ್ಠ. ದೀಪ ಬೆಳಗಿ ಆದ ನಂತರ ದೇವರಿಗೆ ಆರತಿ ಮಾಡಿ ಪೂಜೆ ಆರಂಭಿಸಿ. ಈಗ ಅತ್ಯಂತ ಶಕ್ತಿಶಾಲಿಯಾದ ಮಂತ್ರಗಳನ್ನು ತಿಳಿದುಕೊಳ್ಳುವ ಸಮಯ. ನೈವೇದ್ಯವಾಗಿ ಅಕ್ಕಿ ಪಾಯಸ, ಹೆಸರುಬೇಳೆ ಪಾಯಸವನ್ನು ನೈವೇದ್ಯವನ್ನಾಗಿ ಮಾಡಿ ಬಾಳೆಹಣ್ಣು
ಹಸಿ ಹಾಲು, ಬೆಲ್ಲ ಇವುಗಳು ಕನಿಷ್ಠ ಬಗೆಯ ನೈವೇದ್ಯ ಸಮರ್ಪಿಸಿ. ವಿಶೇಷವಾಗಿ ದಾಳಿಂಬೆ ಹಣ್ಣುಗಳನ್ನು ಅರ್ಪಿಸಿದರೆ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ. ಪೂಜಿಸುತ್ತಾ ಈ ಮಂತ್ರಗಳನ್ನು ತಪ್ಪದೇ ಜಪಿಸಿ. ಓಂ ಸ್ಕಂದ ಶಿವಾಯ ನಮಃ ಈ ಮಂತ್ರವನ್ನು 21 ಬಾರಿ ಜಪಿಸಿ. ಅಥವಾ ಅತ್ಯಂತ ಶಕ್ತಿಶಾಲಿಯಾದ ಓಂ ಶರವಣಾಭಾವ ಎಂಬ ಮಂತ್ರವನ್ನು ಪಠಿಸಿ. ಶರವಣ ಎನ್ನುವುದು ಸ್ವಾಮಿಯ ಹುಟ್ಟಿದ ಸ್ಥಳದ ಹೆಸರು. ಈ ಮಂತ್ರ ಪ್ರತಿ ಅಕ್ಷರವೂ ದೇವರಿಗೆ ಸಂಬಂಧಿಸಿದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ನೀವು ಏನನ್ನು ಬಯಸಿದರೂ ಈ ಮಂತ್ರ ಒಂದನ್ನು ಪಠಿಸಿದರೆ ಸಾಕು, ನಿಮ್ಮ ಕೋರಿದ ಇಷ್ಟಾರ್ಥಗಳೆಲ್ಲ ತಕ್ಷಣ ನೆರವೇರುತ್ತದೆ. ಸ್ವಾಮಿ ಸರ್ಪದ ರೂಪದಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಷಷ್ಠಿ ದಿನ ನಾಗದೇವರಿಗೆ ಪೂಜೆ ಕಡ್ಡಾಯವಾಗಿ ಮಾಡಲೇಬೇಕು. ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ತುಪ್ಪದ ದೀಪ ಬೆಳಗಿ 11 ಪ್ರದಕ್ಷಿಣೆ ಹಾಕಿ ಸಾಕು. ಜನ್ಮ ಜನ್ಮಗಳ ಅದೃಷ್ಟ ನಿಮ್ಮ ಕೈ ಹಿಡಿಯಲು ಜೋಡಿ ನಾಗಗಳಿಗೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ. ಎಂತಹ ದೋಷಗಳಿದ್ದರೂ ನಿವಾರಣೆಯಾಗುತ್ತದೆ. ಸಂತಾನ ಪ್ರಾಪ್ತಿಗಾಗಿ ದಂಪತಿಗಳು ಪಂಚಾಮೃತದಿಂದ ಜೋಡಿ ನಾಗಗಳಿಗೆ ಅಭಿಷೇಕ ಮಾಡಬೇಕು. ಅನಾರೋಗ್ಯ ಸಮಸ್ಯೆ ಇರುವವರು ಭುಜಂಗ ಸ್ತೋತ್ರವನ್ನು ಪಠಿಸಿದರೆ ದೀರ್ಘಕಾಲದ ಕಾಯಿಲೆ, ಸೊಂಟ ನೋವು, ಕೇಲು ನೋವುಗಳು ತಕ್ಷಣವೇ ನಿವಾರಣೆಯಾಗುತ್ತದೆ. ಈ ದಿನ ಮೊಸರನ್ನ ದಾನ ಮಾಡಿದರೆ ಆಯುಷು ಹೆಚ್ಚಾಗುತ್ತದೆ. ಅಕ್ಕಿ ದಾನ ಮಾಡಿದರೆ ಸಾಲ ಬಾಧೆಗಳು ನಿವಾರಣೆಯಾಗುತ್ತವೆ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ವಾಹನ ನವಿಲು. ನಾಳೆ ನವಿಲುಗರಿಯನ್ನು ತಂದು ದೇವರ ಮನೆಯಲ್ಲಿಟ್ಟು ಪೂಜಿಸಿದರೂ ನಿಮ್ಮ ಮನೆಯಲ್ಲಿರುವ ಅಷ್ಟದರಿದ್ರಗಳು ನಿವಾರಣೆಯಾಗಿ ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ. ನಿಮ್ಮ ಜೀವನದಲ್ಲಿ ಏನೂ ಇಲ್ಲದ ಸ್ಥಿತಿಯಿಂದ ದೊಡ್ಡ ಮಟ್ಟಕ್ಕೆ ಏರಬೇಕು ಅಂದರೆ ಪ್ರತಿಯೊಬ್ಬರೂ ಸ್ಕಂದ ಗಾಯತ್ರಿ ಮಂತ್ರವನ್ನು ತಪ್ಪದೇ 108 ಬಾರಿ ಪಠಿಸಿ. ಇದರಿಂದ ವೃತ್ತಿ ಜೀವನದಲ್ಲಿ ಎದುರಾಗುವ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಉತ್ತಮ ಮಟ್ಟಕ್ಕೆ ಏರುತ್ತೀರಾ. ಸ್ಕಂದ ಗಾಯತ್ರಿ ಮಂತ್ರ. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಈ ದಿನ ಪೂಜೆ ಮಾಡುವವರು ಕಡ್ಡಾಯವಾಗಿ ಬ್ರಹ್ಮಚರ್ಯ ಪಾಲಿಸಲೇಬೇಕು. ಮದ್ಯಪಾನ ಮತ್ತು ಮಾಂಸಾಹಾರದಿಂದ ದೂರವಿರಿ. ಯಾವುದೇ ಕಾರಣಕ್ಕೂ ನಿಮಗೆ ಇಷ್ಟು ದೊಡ್ಡ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ. ನಾಳೆ ದೇವರ ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ ಮಣ್ಣಿನ ದೀಪಕ್ಕೆ ತುಪ್ಪ ಸೇರಿಸಿ ಬೆಳಗಿ ಓಂ ಶರವಣಾಭಾವ ಮಂತ್ರವನ್ನು ಜಪಿಸಿದರೂ ಸಾಕು, ಸಕಲ ಸಂಪತ್ತು ಖಂಡಿತವಾಗಿಯೂ ಲಭಿಸುತ್ತದೆ. ಈ ಸುಬ್ರಹ್ಮಣ್ಯ ಷಷ್ಠಿ ನಿಮ್ಮ ಬಾಳಿನಲ್ಲಿ ಹೊಸ ಬೆಳಕು ತರಲಿ. ವಿಡಿಯೋ ಇಷ್ಟವಾಗಿದ್ದರೆ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ನಿಮ್ಮ ಪ್ರೀತಿಪಾತ್ರರಿಗೂ ಅದೃಷ್ಟದ ಮಾಹಿತಿ ಮುಟ್ಟಿಸಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.